70ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ 218ನೇ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಬಾರಿಯ ಫಲಪುಷ್ಪ ಪ್ರದರ್ಶನದ ವಿಶೇಷತೆ ಏನಪ್ಪಾ ಅಂದ್ರೆ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣನವರ ಥೀಮ್ ಅನ್ನ ಇಟ್ಕೊಂಡು ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಪ್ರದರ್ಶನಕ್ಕೆ ಸುಮಾರು 36.5 ಲಕ್ಷ ಹೂಗಳನ್ನ ಬಳಸಲಾಗಿದೆ. ಜೊತೆಗೆ 105ಕ್ಕೂ ಹೆಚ್ಚಿನ ವೈವಿಧ್ಯಮಯ ಹೂವುಗಳನ್ನ ಬಳಸಲಾಗಿದೆ. ಈ ಲಾಲ್ಬಾಗ್ ಸುಮಾರು 240 ಎಕರೆ ವಿಸ್ತೀರ್ಣವಾದ ಜಾಗದಲ್ಲಿರುವುದರಿಂದ ಇಲ್ಲಿ ಬೆಳೆದಿರುವಂತಹ ಹೂವುಗಳನ್ನು ಕೂಡ ಈ ಪ್ರದರ್ಶನಕ್ಕೆ ಬಳಸಿಕೊಳ್ಳಲಾಗಿದೆ. ಇನ್ನು ಈ ಬಾರಿಯ ವಿಶೇಷತೆ ಮತ್ತೊಂದೇನಪ್ಪಾ ಅಂದ್ರೆ ಈ ಬಾರಿ ಲಾಲ್ಬಾಗ್ನಲ್ಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಯಾರಿಗೆ ಎದುರಾದಲ್ಲಿ ತಕ್ಷಣವೇ ಸ್ಪಂದಿಸೋದಕ್ಕೆ 5 ಮಿನಿ ಹಾಸ್ಪಿಟಲ್ಗಳನ್ನ ಕೂಡ ಮಾಡಲಾಗಿದೆ. ಅಲ್ಲಿ ನುರಿತ ವೈದ್ಯರು ಇರ್ತಾರೆ. ಜೊತೆಗೆ ಸೆಕ್ಯೂರಿಟಿಗೋಸ್ಕರ 350ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಗಾಜಿನ ಮನೆಯ ಲಾಲ್ಬಾಗ್ನಲ್ಲಿರುವಂತಹ ಗಾಜಿನ ಮನೆಯ ಹೃದಯ ಭಾಗದಲ್ಲಿ ಕಿತ್ತೂರು ಕೋಟೆಯನ್ನ ಹೂವುಗಳಿಂದ ಮಾಡಲಾಗಿದೆ. ಈ ಕೋಟೆಯನ್ನ ಮಾಡೋದಕ್ಕೆ ರೋಸ್ ಹಾಗೂ ಸೇವಂತಿ ಹೂವನ್ನ ಮಾತ್ರ ಬಳಸಲಾಗಿದೆ. ಜೊತೆಗೆ ಬೈಲಹೊಂಗದಲ್ಲಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮನವರ ಐಕ್ಯ ಸ್ಥಳವನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಜೊತೆಗೆ ಸ್ತಂಭವನ್ನ ಕೂಡ ಮಾಡಲಾಗಿದೆ. ಇದ್ರ ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಪ್ರತಿಯೊಂದು ಇತಿಹಾಸವನ್ನ ಕೂಡ ನೀವಿಲ್ಲಿ ನೋಡ್ತಾ ಹೋಗ್ಬೋದು. ಫ್ಲವರ್ಸ್ ಗಳನ್ನ ನೋಡ್ತಾ ಫ್ಲವರ್ಸ್ ಬಗ್ಗೆ ತಿಳ್ಕೊಳ್ತಾ ಕಿತ್ತೂರು ರಾಣಿ ಚೆನ್ನಮ್ಮನವರ ಇತಿಹಾಸವನ್ನ ತಿಳ್ಕೊಳ್ಬಹುದು. ಜೊತೆಗೆ ನಮ್ಮ ಕನ್ನಡದ ವೀರ ವನಿತೆಯರ ಇತಿಹಾಸವನ್ನು ಕೂಡ ನೀವು ತಿಳ್ಕೊಳ್ಬಹುದು. ಈ ಫಲಪುಷ್ಪ ಪ್ರದರ್ಶನ ಇಂದಿನಿಂದ ಅಂದ್ರೆ 7ನೇ ತಾರೀಕಿಂದ ಶುರುವಾಗಿದೆ. ಇವತ್ತು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯನವರು ವಿದ್ಯುಕ್ತ ಚಾಲನೆಯನ್ನ ಇದಕ್ಕೆ ನೀಡಿದ್ದಾರೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಫಲಪುಷ್ಪ ಪ್ರದರ್ಶನ ಇರುತ್ತೆ. ಲಾಲ್ಬಾಗ್ನಲ್ಲಿರುವಂತಹ 4 ಮುಖ್ಯ ದ್ವಾರದಲ್ಲಿ ಇದಕ್ಕೆ ಟಿಕೆಟ್ ಕೂಡ ಸಿಗುತ್ತೆ. ಜೊತೆಗೆ ಆನ್ಲೈನ್ ಟಿಕೆಟ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ಪ್ರೈಸ್ ಏನಪ್ಪಾ, ಟಿಕೆಟ್ ಬೆಲೆ ಏನಪ್ಪಾ ಅಂತ ಯೋಚಿಸಿದ್ರೆ ವಯಸ್ಕರಿಗೆ ವೀಕ್ ಡೇಸ್ ಅಲ್ಲಿ 80 ರುಪೀಸ್ ಇರುತ್ತೆ. ವೀಕೆಂಡ್ ಅಲ್ಲಿ 100 ರುಪೀಸ್ ಇರುತ್ತೆ. ಮಕ್ಕಳಿಗೆ 12 ವರ್ಷ ಒಳಪಟ್ಟಂತಹ ಮಕ್ಕಳಿಗೆ 30 ರೂಪಾಯಿ ಟಿಕೆಟ್ ಪ್ರೈಸ್ ಇದೆ. ಜೊತೆಗೆ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಫಲಪುಷ್ಪ ಪ್ರದರ್ಶನ ನಡುವ ಅಷ್ಟು ದಿನಗಳಲ್ಲಿ ಯೂನಿಫಾರ್ಮ್ ಅಲ್ಲಿ ಶಾಲಾ ಸಮವಸ್ತ್ರವನ್ನ ಧರಿಸಿ ಇಲ್ಲಿಗೆ ಬಂದ್ರೆ ಫ್ರೀ ಎಂಟ್ರಿ ಕೂಡ ಇರುತ್ತೆ. ಸೊ ಈ ಬಾರಿಯ ಫಲಪುಷ್ಪ ಪ್ರದರ್ಶನಕ್ಕೆ ಬಂದ್ರೆ ವಿವಿಧ ಬಗೆಯ ಹೂಗಳನ್ನ ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ನಮ್ಮ ವೀರ ವನಿತೆಯರ ಬಗ್ಗೆ, ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ, ಜೊತೆಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಸಂಪೂರ್ಣವಾದ ಇತಿಹಾಸವನ್ನು ಕೂಡ ತಿಳ್ಕೊಳ್ಬಹುದು. ಕ್ಯಾಮರಾ ಪರ್ಸನ್ ಬೈರೇಶ್ ತಿಪ್ಟೂರ್ ಜೊತೆಗೆ ಪ್ರತೀಕ್ಷಾ, ಬೆಂಗಳೂರು.